ಸಮಾಜ ವಿಜ್ಞಾನ 10ನೆಯ ತರಗತಿ ಭಾಗ 1 ವ್ಯವಹಾರ ಅಧ್ಯಾಯ 16 ಬ್ಯಾಂಕ್ ವ್ಯವಹಾರಗಳು. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ಮೊದಲನೇದ್ದು, ಬ್ಯಾಂಕ್ ಎಂಬ ಪದವು ಫ್ರೆಂಚ್ ಭಾಷೆಯ ಬ್ಯಾಂಕೋ ಶಬ್ದದಿಂದ ಬಂದಿದೆ. ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಆಗಿದೆ. ಮೂರನೇದು, ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಎಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI. ನಾಲ್ಕನೇದು, ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಇಲಾಖೆ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಲಾಖೆಯು ನೀಡುತ್ತದೆ. 5, ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಚಾಲ್ತಿಯ ಆರ್ ಕರೆಂಟ್ ಅಕೌಂಟ್. 6ನೇದು, ಠೇವಣಿಯನ್ನು ನಿಗದಿತ ಅವಧಿಗೆ ನಿಶ್ಚಿತ ಠೇವಣಿ ಖಾತೆಯಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಖಾತೆಯಲ್ಲಿ ಇಡಬಹುದಾಗಿದೆ. ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. 7, ಬ್ಯಾಂಕ್ ಎಂದರೇನು? ಉತ್ತರ, ಬ್ಯಾಂಕ್ ಎಂಬುದು ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಸ್ವೀಕರಿಸಿ ಅಗತ್ಯವಿರುವವರಿಗೆ ಸಾಲವಾಗಿ ನೀಡಿ ಹಣಕಾಸಿನ ವಿವಿಧ ಸೇವೆಗಳನ್ನು ಒದಗಿಸುವ ಹಣಕಾಸು ಸಂಸ್ಥೆಯಾಗಿದೆ. 8, ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತರ, ಹಣದ ವಹಿವಾಟು ನಡೆಸುತ್ತದೆ, ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತದೆ, ಸಾಲಗಳನ್ನು ನೀಡುತ್ತದೆ, ಚೆಕ್ ಹಾಗೂ ಹುಂಡಿಗಳ ಮೂಲಕ ಹಣ ಪಾವತಿಸುತ್ತದೆ, ಗ್ರಾಹಕರಿಗೆ ವಿವಿಧ ಉಪಯುಕ್ತ ಸೇವೆಗಳನ್ನು ಒದಗಿಸುತ್ತದೆ, ಲಾಭದ ಜೊತೆಗೆ ಸೇವಾ ಮನೋಭಾವ ಹೊಂದಿರುತ್ತದೆ. ಠೇವಣಿದಾರರು ಮತ್ತು ಸಾಲಗಾರರ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಬ್ಯಾಂಕಿಂಗ್ ಮುಖ್ಯ ವ್ಯವಹಾರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 9, ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳಾವವು? ಉತ್ತರ, ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುವುದು, ಸಾಲಗಳನ್ನು ನೀಡುವುದು, ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು, ಚೆಕ್ ಮತ್ತು ಹುಂಡಿಗಳನ್ನು ವಸೂಲು ಮಾಡುವುದು, ವಿದೇಶಿ ವಿನಿಮಯ ವ್ಯವಹಾರ ನಡೆಸುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ನೀಡುವುದು, ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿ ಇಡುವುದು, ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು. ಪ್ರಶ್ನೆ ಸಂಖ್ಯೆ 10, ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧಗಳನ್ನು ತಿಳಿಸಿ. ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧವನ್ನು 2 ವಿಧಗಳಾಗಿ ವಿಂಗಡಿಸಬಹುದಾಗಿದೆ. ಒಂದನೇದು ಸಾಮಾನ್ಯ ಸಂಬಂಧ, ಸಾಲಿಗ ಮತ್ತು ಸಾಲಗಾರನ ಸಂಬಂಧ, ಧರ್ಮದರ್ಶಿ ಮತ್ತು ಪ್ರಯೋಜನಕಾರಿ ಸಂಬಂಧ, ನಿಯೋಗಿ ಮತ್ತು ಮುಖ್ಯಸ್ಥನ ಸಂಬಂಧ. ವಿಶೇಷ ಸಂಬಂಧ, ಇದರಲ್ಲಿ ಚೆಕ್ಗಳನ್ನು ಗೌರವಿಸುವುದು, ಗ್ರಾಹಕರ ಖಾತೆಯ ಗೌಪ್ಯತೆಯನ್ನು ಕಾಪಾಡುವುದು. ಪ್ರಶ್ನೆ ಸಂಖ್ಯೆ 11, ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿರುತ್ತದೆ, ಕಾರಣ ಕೊಡಿ. ಉತ್ತರ, ಸಾಮಾನ್ಯ ಜನರಿಗೆ ಅನುಕೂಲಕರವಾಗಿದೆ. ವೇತನದಾರರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಹಾಗೂ ಪಿಂಚಣಿದಾರರು ತೆರೆಯಬಹುದು. ಹಣದ ಸುರಕ್ಷತೆ ದೊರೆಯುತ್ತದೆ, ಠೇವಣಿಗೆ ಬಡ್ಡಿ ದೊರೆಯುತ್ತದೆ, ಅಗತ್ಯವಿದ್ದಾಗ ಹಣವನ್ನು ಸುಲಭವಾಗಿ ಪಡೆಯಬಹುದು. ಪ್ರಶ್ನೆ ಸಂಖ್ಯೆ 12, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳಾವವು? ಉತ್ತರ, ಹಣ ಸುರಕ್ಷಿತವಾಗಿರುತ್ತದೆ, ಹಣದ ಪಾವತಿ ಮತ್ತು ವಸೂಲಾತಿ ಅನುಕೂಲಕರವಾಗುತ್ತದೆ, ಸಾಲ ಪಡೆಯಲು ಸಹಾಯಕವಾಗುತ್ತದೆ, ಹಣಕಾಸಿನ ವ್ಯವಹಾರಗಳು ಸುಲಭವಾಗಿರುತ್ತದೆ, ಚೆಕ್, ATM, ಡೆಬಿಟ್ ಕಾರ್ಡ್ ಮುಂತಾದ ಸೌಲಭ್ಯಗಳು ದೊರೆಯುತ್ತವೆ, ಭದ್ರತಾ ಕಪಾಟು ಲಾಕರ್ ಸೌಲಭ್ಯ ದೊರೆಯುತ್ತದೆ, ಉಳಿತಾಯದ ಅಭ್ಯಾಸ ಬೆಳೆಯುತ್ತದೆ.